ಶಾಸಕರನ್ನ ಹಣ ಕೊಟ್ಟು ಬಿಜೆಪಿ ಖರೀದಿ ಮಾಡಿತು. ಈಶ್ವರಪ್ಪ ಖರೀದಿ ಮಾತಿಗೆ ವಿಜಯೇಂದ್ರ ತಿರುಗೇಟ್ ಕೊಟ್ಟಿದ್ದಾರೆ. 17 ಶಾಸಕರು ಬಿಎಸ್ವೈ ಮೇಲೆ ನಂಬಿಕೆ ಇಟ್ಟು ಬಂದ್ರು. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. 17ರ ಪೈಕಿ 15 ಮಂದಿ ಗೆದ್ದು ಮತ್ತೆ ಶಾಸಕರಾದ್ರು. ಕಾಂಗ್ರೆಸ್ ಶಾಸಕರನ್ನು ಹಣ ಕೊಟ್ಟು ಬಿಜೆಪಿ ಖರೀದಿ ಮಾಡಿತು ಅಂತ ಹೇಳ್ಬಿಟ್ಟು ಈಶ್ವರಪ್ಪ ಹೇಳಿಕೆ ಕೊಡ್ತಾರೆ. ಈಶ್ವರಪ್ಪ ಖರೀದಿ ಮಾತಿಗೆ ಸದ್ಯ ಬಿವೈ ವಿಜಯೇಂದ್ರ ತಿರುಗೇಟ್ ಕೊಟ್ಟಿದ್ದಾರೆ. ಏನಂತ ತಿರುಗೇಟ್ ಕೊಟ್ಟಿದ್ದಾರೆ? 17 ಶಾಸಕರು ಬಿಎಸ್ವೈ ಮೇಲೆ ನಂಬಿಕೆ ಇಟ್ಟು ಬಂದಿದ್ದಾರೆ ಹೊರತು ಅದರಲ್ಲಿ 17ರ ಪೈಕಿ 15 ಮಂದಿ ಗೆದ್ದು ಮತ್ತೆ ಶಾಸಕರಾಗಿದ್ದಾರೆ. ಆದ್ರೆ ಕೆಎಸ್ ಈಶ್ವರಪ್ಪ ಹೇಳಿಕೆಯಿಂದ ನಿಜವಾಗ್ಲೂ ನಮಗೆ ಬೇಸರ ಆಗಿದೆ. 17 ಮಂದಿ ಕೈ ಜೋಡಿಸಿದ್ರಿಂದ ಬಿಜೆಪಿ ಸರ್ಕಾರ ಕೊಟ್ಟಿದೆ. ಆಗ ಈಶ್ವರಪ್ಪ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಎಂಜಾಯ್ ಮಾಡಿದ್ರು. ಸ್ವಪಕ್ಷದವರೇ ಕೀಳ್ಮಟ್ಟದ ಅಪಪ್ರಚಾರ ಮಾಡ್ತಾ ಇರೋದು ಸರಿಯಲ್ಲ. ನೋಡಿ, ಈಶ್ವರಪ್ಪ ಮಾತಿಗೆ ಬಿವೈ ವಿಜಯೇಂದ್ರ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಅದು ಕೂಡ ಏನು, ಈ ಬಿಜೆಪಿ ಹಿಂದೆ ಕಾಂಗ್ರೆಸ್ ಶಾಸಕರನ್ನ ಹಣ ಕೊಟ್ಟು ಖರೀದಿಸ್ತಲ್ಲ, ಸೊ ಆಗ ಸರ್ಕಾರ ರಚಿಸಿತು ಎಂಬ ಮಾಜಿ ಉಪಮುಖ್ಯಮಂತ್ರಿ ನಮ್ಮ ಕೆಎಸ್ ಈಶ್ವರಪ್ಪ ಅವರ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಧರ್ಮಸ್ಥಳದಲ್ಲಿ ಖಾರವಾಗಿ ತಿರುಗೇಟ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ? ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಂತಹ ಅಡ್ಡ ಮತದಾನದ ವಿವಾದದ ಬೆನ್ನಲ್ಲೇ ಈ ಇಬ್ರು ನಾಯಕರ ನಡುವೆ ಸದ್ಯ ಈಗ ವಾಗ್ದಾಳ ತೀವ್ರಗೊಳ್ತಾ ಇದೆ. ಇನ್ನು 2018ರಲ್ಲಿ 17 ಶಾಸಕರು ಬಿಎಸ್ ಯಡಿಯೂರಪ್ಪ ಅವರ ನಾಯಕತ್ವವನ್ನ ನಂಬಿ ಬಂದಿದ್ರೆ ವಿನಃ ರಾಜ್ಯದಲ್ಲಿ ಒಳ್ಳೆಯ ಸರ್ಕಾರ ರಚನೆ ಆಯಿತು. ಆಗ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಕೆಎಸ್ ಈಶ್ವರಪ್ಪ ಎಂಜಾಯ್ ಮಾಡಿದ್ರು ಅನ್ನೋದನ್ನ ಮರಿಬಾರ್ದು. ಈಗ ಈ ರೀತಿಯಾಗಿ ಹೇಳಿಕೆ ಕೊಡೋದು ಸರಿಯಲ್ಲ. ಸಿದ್ದರಾಮಯ್ಯ ಅವರ ಹಿಂದಿನ ಸರ್ಕಾರದಲ್ಲಿ 18 ಹಿಂದೂ ಕಾರ್ಯಕರ್ತರ ಹತ್ಯೆಯಾಗಿದೆ. ಕಾಂಗ್ರೆಸ್ ಶಾಸಕರು ರಾಜೀನಾಮೆ ನೀಡಿ ಬಿಜೆಪಿ ಸರ್ಕಾರ ಬಂದ ಮೇಲಷ್ಟೇ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಸಿಕ್ಕಿದೆ. ನೋಡಿ, ದೂಷಣೆ ತರವಲ್ಲ. ಪಕ್ಷದ ವರಿಷ್ಠರಾದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಆಶೀರ್ವಾದದಿಂದ ನಾನು ರಾಜ್ಯಾಧ್ಯಕ್ಷನಾಗಿದ್ದೀನಿ. ಸ್ವಪಕ್ಷದವರೇ ನನ್ನ ವಿರುದ್ಧ ಈ ರೀತಿ ಕೀಳ್ಮಟ್ಟದ ಅಪಪ್ರಚಾರ ಮಾಡ್ತಾ ಇರೋದು ಸರಿಯಲ್ಲ. ಇನ್ನು ಈಶ್ವರಪ್ಪ ಮಾಡಿದ ಆರೋಪ ಏನ್ ಹಾಗಿದ್ರೆ ನೋಡಿ, ವಿಧಾನ ಪರಿಷತ್ ಚುನಾವಣೆ ಅಡ್ಡ ಮತದಾನದ ಕುರಿತು ಸದ್ಯ ಈಗ ಕೆಎಸ್ ಈಶ್ವರಪ್ಪ ಮಾತನಾಡ್ತಿದ್ದಾರಲ್ಲ, ಈ ಹಿಂದೆ ಈ ಜೆಡಿಎಸ್ ಕಾರ್ಯಕರ್ತರು ಮತ್ತೆ ಹೀಗೆ ಕಾಂಗ್ರೆಸ್ ಈ ಮೈತ್ರಿಕೂಟದ ಅವಧಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಶಾಸಕರಿಗೆ ಹಣ ಕೊಟ್ಟು ಅವರನ್ನ ಖರೀದಿಸಿ ರಾಜೀನಾಮೆ ಕೊಡಿಸ್ತು. ಆ ತಪ್ಪು ನಿರ್ಧಾರದಿಂದ ಬಿಜೆಪಿ ನಂತರದ ಚುನಾವಣೆಯಲ್ಲಿ ಸೋಲ್ಬೇಕಾಯ್ತು. ಈಗ ಕಾಂಗ್ರೆಸ್ ಕೂಡ ಅದೇ ತಪ್ಪು ಮಾಡ್ತಾ ಇದ್ದು ಅವ್ರಿಗೂ ಅದೇ ಗತಿ ಬರುತ್ತೆ ಅಂತ ಆರೋಪಿಸಿದ್ರು. ಇನ್ನು ಇದೇ ವೇಳೆ ವಿಜಯೇಂದ್ರ ಅವರು ಶಾಸಕರನ್ನ ಧರ್ಮಸ್ಥಳಕ್ಕೆ ಕರೆದೊಯ್ದು ಆಣೆ ಪ್ರಮಾಣ ಮಾಡಿಸೋಕೆ ಮುಂದಾಗಿದ್ರು. ಕಳೆದ ಒಂದು ವಾರದಲ್ಲಿ ಕೂಡ ಈ ಒಂದು ಡೆವಲಪ್ಮೆಂಟ್ ಆಗ್ತಲೇ ಇತ್ತು. ಆಗ ಈಶ್ವರಪ್ಪ ತೀವ್ರವಾಗಿ ಟೀಕಿಸಿದ್ರು. ಸೊ ಈ ಇಡೀ ಬೆಳವಣಿಗೆಗೆ ಸದ್ಯ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಪಡೆದ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಬಿವೈ ವಿಜಯೇಂದ್ರ ತಮ್ಮದೇ ಪಕ್ಷದ ಕೆಎಸ್ ಈಶ್ವರಪ್ಪ ಬಗ್ಗೆ ಸದ್ಯ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕೆಎಸ್ ಈಶ್ವರಪ್ಪ ಹೇಳ್ತಾರಲ್ಲ, 17 ಮಂದಿ ಪಕ್ಷ ಬಿಟ್ಟು ಬಂದ್ರು ಅಂತ ಹೇಳಿ ಅವ್ರು ಯಾರು ಸುಖ ಸುಮ್ಮನೆ ಬರ್ಲಿಲ್ಲ ರೀ. ಅವರೆಲ್ಲ ಬಿಎಸ್ ಯಡಿಯೂರಪ್ಪ ಅವರ ಮಾತಿಗೆ, ಬಿಎಸ್ ಯಡಿಯೂರಪ್ಪ ಅವ್ರ ಮೇಲೆ ಇದ್ದಂತ ನಂಬಿಕೆಯಿಂದ ಬಂದ್ರು, ಅವ್ರ ಮೇಲೆ ಇದ್ದಂತ ಗೌರವದಿಂದ ಬಂದ್ರು. ಅವ್ರು ಬಂದಿದ್ದಕ್ಕೆ ಸರ್ಕಾರವನ್ನ ರಚಿಸಿದ್ವಿ. ನೀವೇನ್ ಈಶ್ವರಪ್ಪ ಹೇಳಿಕೆ ಕೊಡ್ತಿರಲ್ಲ, ನೀವೇನ್ ಸುಮ್ಮನೆ ಇದ್ರ? ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ನೀವು ಮಜಾ ಮಾಡ್ಲಿಲ್ವಾ ನಮ್ಮ ಸರ್ಕಾರದಲ್ಲಿ ಎಂಬ ಅರ್ಥದಲ್ಲಿ ಸದ್ಯ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಂತ ಬಿವೈ ವಿಜಯೇಂದ್ರ ಇಲ್ಲಿ ಕೆಎಸ್ ಈಶ್ವರಪ್ಪ ಅವರಿಗೆ ಖಾರವಾಗಿ ಟೀಕಿಸಿದ್ದಾರೆ. ಸೊ ಹಾಗಾಗಿ ಈಗ ಕೆಎಸ್ ಈಶ್ವರಪ್ಪ ಸುಮ್ಮನೆ ಕೂರೋರಲ್ಲ, ಇದಕ್ಕೂ ಕೂಡ ಏನಾದ್ರು ಕೌಂಟರ್ ಅಟ್ಯಾಕ್ ಮಾಡ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೆಎಸ್ ಈಶ್ವರಪ್ಪ ಬಿವೈ ವಿಜಯೇಂದ್ರ ಆಗ್ಲಿ ಅಥವಾ ಬಿಎಸ್ವೈಗೆ ಏನ್ ಅಟ್ಯಾಕ್ ಮಾಡ್ತಾರೆ, ಯಾವ ರೀತಿ ಹೇಳಿಕೆ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಜ್ವಲಂತ ಸಮಸ್ಯೆಗಳು ನಮ್ಮ ಮುಂದೆ ಇದ್ದಾಗ ಈ ಎಲ್ಲಾ ಸಮಸ್ಯೆಗಳನ್ನ ತೆಗೆದುಕೊಂಡು ಹೋರಾಟಗಳನ್ನ ನಡೆಸಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಮುಖವಾಡವನ್ನ ಬಿಚ್ಚಿಡುವಂತ ಕೆಲಸ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ಮುಖಂಡ ನಾಯಕರು ಆಗ್ಬೇಕಾಗಿದೆ. ನನಗಂತೂ ವಿಶ್ವಾಸ ಇದೆ. ನಾನು ಅಹಂಕಾರದಿಂದ ಮಾತನ್ನ ಹೇಳ್ತಾ ಇಲ್ಲ. ರಾಜ್ಯದ ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ನಂಗೆ ವಿಶ್ವಾಸ ಇದೆ. ರಾಜ್ಯದಲ್ಲಿರುವಂತಹ ನಮ್ಮ ಲಕ್ಷಾಂತರ ಕಾರ್ಯಕರ್ತರ ಶಕ್ತಿಯ ಬಗ್ಗೆ ನಂಗೆ ವಿಶ್ವಾಸ ಇದೆ. ಏನು ಇಂಥ ಒಂದು ಜನ ವಿರೋಧಿ, ಬಡವರ ವಿರೋಧಿ, ರೈತರ ವಿರೋಧಿ, ಯುವಕರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಏನಿದೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಂಥ ದುಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕುವಂತ ಕೆಲಸ ನಮ್ಮೆಲ್ಲರ ಕಾರ್ಯಕರ್ತರ ಶ್ರಮದಿಂದ ನಾವು ಮಾಡ್ತೇವೆ ಅನ್ನೋ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ನನಗಿದೆ. ಮೊನ್ನೆ ದಿನ ಸಾಕಷ್ಟು ಜನ ಶಾಸಕರು ನನಗೂ ಕೂಡ ಕರೆ ಮಾಡಿದ್ರು. ಏನು ಹಿಂದೆ 2019ರ ನಂತರದಲ್ಲಿ
ಕಾಂಗ್ರೆಸ್ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾರಣಾಂತರಗಳಿಂದ 17 ಶಾಸಕರು ಕಾಂಗ್ರೆಸ್ ಪಕ್ಷವು ಸೇರಿದಂತೆ ಮಂತ್ರಿ ಇದ್ದವರು ಕೂಡ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ. 17 ಜನ ಶಾಸಕರು ರಾಜೀನಾಮೆ ಕೊಟ್ಟು ಬಂದರು.